ಹಾಗಾದರೆ ಈ ಉಗ್ರ ಕೃತ್ಯದ ಬಗ್ಗೆ ರಿಷಿ ಭಟ್ ಅವರು ಹೇಳಿದ್ದೇನು? ಕೆಲವೊಂದು ವಿಚಾರಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರು ಹೇಳಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್. ನೋಡ್ತಾ ಹೋಗೋಣ. ನೋಡಿ, ಉಗ್ರ ಕೃತ್ಯದ ಬಗ್ಗೆ ಪ್ರವಾಸಿಗ ರಿಷಿ ಭಟ್ ಅವರ ಮಾತು ಏನಂತ, ವಿಡಿಯೋ ಮಾಡುವಾಗ ನನಗೆ ಗುಂಡಿನ ಶಬ್ದ ಕೇಳಿಬಂತು. ಜಿಪ್ಲೈನ್ ಆಪರೇಟರ್ 3 ಬಾರಿ ಅಲ್ಲಾಹು ಅಕ್ಬರ್ ಅಂತ ಅಂದರು. ಅವರು ಕೂಗಿದ ತಕ್ಷಣ ಗುಂಡಿನ ಸುರಿಮಳೆ ಶುರುವಾಯಿತು. ನನಗಿಂತ ಮುಂಚೆ ನನ್ನ ಪತ್ನಿ ಮತ್ತು ಮಗ ಜಿಪ್ಲೈನ್ನಲ್ಲಿ ಹೋಗಿದ್ರು. ಆದರೆ ಇವರೆಲ್ಲ ಹೋಗುವಾಗ ಅಲ್ಲಾಹು ಅಕ್ಬರ್ ಅಂತ ಆತ ಅನ್ನಲಿಲ್ಲ. ಆದರೆ ನಾನು ತೆರಳುವಾಗ 3 ಬಾರಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು ಅಂತ ಆತ ಹೇಳ್ತಾ ಇರ್ತಕ್ಕಂಥದ್ದು ಸ್ಟೇಟ್ಮೆಂಟ್. ನನ್ನ ಪ್ರಕಾರ 100% ಈ ಜಿಪ್ಲೈನ್ ಆಪರೇಟರ್ಗೆ ಎಲ್ಲ ಮಾಹಿತಿನೂ ಗೊತ್ತಿತ್ತು. ಇವರ ಸಹಕಾರದಿಂದಲೇ ಈ ಸ್ಥಳಕ್ಕೆ ಉಗ್ರರು ಎಂಟ್ರಿ ಕೊಟ್ಟಿರೋದು. ಇಲ್ಲ ಅಂತಂದರೆ ಆಗಲ್ಲ. ಹಾಗಾಗಿನೇ NIA ಅವರು ಆತನನ್ನು ವಶಕ್ಕೆ ತೊಗೊಂಡು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಆ ಜಿಪ್ಲೈನಲ್ಲಿ ಹೋಗಬೇಕಾದ್ರೆ ಹಿಂದ್ಗಡೆ ನೋಡಿ, ಅಲ್ಲಿ ಹೆಂಗೆ ಬೀಳ್ತಾನೆ ನೋಡಿ, ಅವನು ಗುಂಡು ಹೊಡೆದ ತಕ್ಷಣ ಬೀಳ್ತಾನೆ. ಅವನು ಯಾರೋ ಪ್ರವಾಸಿಗನಿಗೆ ಗುಂಡು ಹೊಡೆದಿದ್ದಾರೆ, ಅವನಲ್ಲಿ ಬಿದ್ದಿರ್ತಕ್ಕಂಥದ್ದು. ಅದು ಇವಾಗ ಸೆಲ್ಫಿ ವಿಡಿಯೋದಲ್ಲಿ ಸರಿಯಾಗಿದೆ. ಸೂಕ್ಷ್ಮವಾಗಿ ಅದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಜಿಪ್ಲೈನ್ ಆಪರೇಟರ್ಸ್ ನಿಮಗೆ ಆ ತುದಿಯಿಂದ ಈ ತುದಿಗೆ ಮೂವ್ಮೆಂಟ್ ಆಗೋದಕ್ಕೆ ಈ ಜಿಪ್ಲೈನನ್ನು ಉಪಯೋಗಿಸ್ಕೊಂಡಿದ್ದಾರೆ ಟೆರರ್ಸ್. ಅದು ಆ ಆಪರೇಟರ್ ಗೊತ್ತಾಗಿದೆ. ಹಾಗಾಗಿ ಅವನಿಗೆ ಮುಂದೇನು ನಡೆಯುತ್ತೆ ಅಂತ ಗೊತ್ತಾಗಿ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದಾನೆ. ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಈ ಸೆಲ್ಫಿ ವಿಡಿಯೋದಲ್ಲಿ ಸರಿಯಾಗಿರುವ ದೃಶ್ಯ, ಅದಾದಮೇಲೆ ಆ ಜಿಪ್ಲೈನ್ ಆಪರೇಟರ್ ನಡ್ಕೊಂಡ ರೀತಿ, ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದು, ಜೊತೆಗೆ ರಿಷಿ ಭಟ್ ಆ ಸೆಲ್ಫಿ ಮಾಡಿದಂತಹ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಇದೆಲ್ಲವನ್ನು ನೋಡಿದ್ರೆ ಆ ಸ್ಥಳೀಯರ ಸಹಕಾರ ಇಲ್ಲದೆ ಉಗ್ರರು ಅಲ್ಲಿಗೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲರಿಗೂ ವಿಚಾರ ಗೊತ್ತಿತ್ತು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ತಾವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅರವಿಂದ್, ಬೈಸರನ್ ವ್ಯಾಲಿಯಲ್ಲಿ ಏನು ಭಯೋತ್ಪಾದಕ ದಾಳಿ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಡಿಯೋಗಳು ಕೂಡ ಈಗ ಬಿಡುಗಡೆ ಆಗ್ತಾ ಇರುವಂಥದ್ದು. ಆರಂಭದಲ್ಲಿ ಯಾವ ವಿಡಿಯೋಗಳು ಕೂಡ ನೋಡಲಿಕ್ಕೆ ಸಿಕ್ಕಿರಲಿಲ್ಲ. ಆದರೆ ಈಗ NIA ಅಧಿಕಾರಿಗಳು ಪ್ರತಿಯೊಬ್ಬ ಪ್ರವಾಸಿಗರು ಅಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ಭೇಟಿಯಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ವಿಡಿಯೋಗಳು ಕೂಡ ಈಗ ಬಿಡುಗಡೆ ಆಗ್ತಾ ಇರುವಂಥದ್ದು. ಅಂದರೆ ಅವರು ಬೈಸರನ್ ವ್ಯಾಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಏನು ಮಾಡ್ಕೊಳ್ತಾ ಇದ್ರು, ಆ ವಿಡಿಯೋಗಳನ್ನು ಕೂಡ ಈಗ ಅಧಿಕಾರಿಗಳ ಜೊತೆಗೆ ಹಂಚ್ಕೊಳ್ಳುವಂಥ ಕೆಲಸವನ್ನ ಮಾಡಿದ್ರು. ಇಂತಹ ವಿಡಿಯೋವೊಂದನ್ನು ಹಂಚ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾರು ಆ ಸಂದರ್ಭದಲ್ಲಿ ಜಿಪ್ಲೈನ್ ಅನ್ನ ಮಾಡ್ತಿದ್ರು, ರಿಷಿ ಭಟ್ ಅನ್ನುವಂಥವ್ರು, ಅವರು ಒಂದು ವಿಡಿಯೋವನ್ನ ಮಾಡ್ಕೊಂಡಿದ್ರು. ಆ ವಿಡಿಯೋ ಕೂಡ ಈಗ ಅಧಿಕಾರಿಗಳ ಕೈಗೆ ಸಿಕ್ಕಿರುವಂಥದ್ದು. ಈ ಒಂದು ವಿಡಿಯೋ ಏನಿದೆ ಮಹತ್ವದ ಕ್ಲೂ ಅನ್ನ ಕೊಟ್ಟಿರುವಂಥದ್ದು. ಅದು ಏನು ಅಂದ್ರೆ, ಈ ಒಂದು ದುರ್ಘಟನೆಯಲ್ಲಿ ಅಥವಾ ಈ ಒಂದು ವಿಧ್ವಂಸಕ ಕೃತ್ಯದಲ್ಲಿ ಸ್ಥಳೀಯರ ಪಾತ್ರ ಇತ್ತು ಅನ್ನುವಂಥದ್ದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಈಗ ಸಿಕ್ಕಂತಾಗಿರುವಂಥದ್ದು. ಈ ಹಿಂದೆ NIA ಅಧಿಕಾರಿಗಳು ಒಂದು ಅಂದಾಜನ್ನ ಮಾಡಿದ್ರು, 3 ಜನ ಪಾಕಿಸ್ತಾನಿಗಳು ಮತ್ತೆ ಒಬ್ಬರು ಸ್ಥಳೀಯರ ಸಹಕಾರದಿಂದ ಈ ಒಂದು ಕೃತ್ಯವನ್ನ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಂದಾಜನ್ನ ಮಾಡಿದ್ರು. ಈಗ ಜಿಪ್ಲೈನ್ ಆಪರೇಟರ್ ಕೂಡ ಇವ್ರ ಜೊತೆಗೆ ಶಾಮೀಲಾಗಿರುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಈ ಹಿಂದೆ ಅಧಿಕಾರಿಗಳು ಕೂಡ ಹೇಳಿದ್ರು ಸ್ಥಳೀಯರ ಕೈವಾಡ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಅನುಮಾನವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಸಿಕ್ಕಂತಾಗ್ತಾ ಇರುವಂಥದ್ದು. ಹೀಗಾಗಿ ಈ ವಿಡಿಯೋಗಳನ್ನ ಇಟ್ಕೊಂಡು ಈಗ ವಿಚಾರಣೆಗೆ ನಡೆಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಯಾವಾಗ ಈ ವಿಡಿಯೋ ಬಹಿರಂಗ ಆಯಿತು, ಆ ಜಿಪ್ಲೈನ್ ಆಪರೇಟರ್ ಅನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಯಾಕೆ ಅಂದ್ರೆ ಇಬ್ಬರು ಟೆರರಿಸ್ಟ್ಗಳು ಜಿಪ್ಲೈನ್ ಮೂಲಕವೇ ಆ ವ್ಯಾಲಿಯ ಒಳಗಡೆ ಪ್ರವೇಶವನ್ನ ಮಾಡಿ ಅಲ್ಲಿ ಇಳಿದು ಅಲ್ಲಿರುವಂತ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತು. ಸೊ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಈಗ ವಿಚಾರಣೆ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಒಟ್ಟು 4 ಜನ ಗುಂಡಿನ ಮೊರತವನ್ನ ಮಾಡಿದ್ರು. ಅದರಲ್ಲಿ 3 ಜನ ಪಾಕಿಸ್ತಾನಿಗಳು, ಒಬ್ಬ ಏನು ಸ್ಥಳೀಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಪರೋಕ್ಷವಾಗಿ ಸಹಾಯ ಮಾಡುವಂತ ಕೆಲಸಗಳು ಏನಾದರೂ ಆಗಿದಾವ, ಈ ರೀತಿ ಜಿಪ್ಲೈನ್ ಆಪರೇಟರ್ಗಳು ಬೇರೆ ಕಡೆಯಿಂದ ಪ್ರವಾಸಿಗರನ್ನ ಜಿಪ್ಲೈನ್ ಕಡೆಗೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡುವಂಥದ್ದು, ಮತ್ತೆ ಅವರ ಬಿಹೇವಿಯರ್ಸು, ಅವರ ಮುಖಭಾವಗಳು ಎಲ್ಲವನ್ನ ಕೂಡ ಗಮನಿಸಿ ಆತನು ಕೂಡ ಒಂದು ರೀತಿ ಆತಂಕದಲ್ಲಿರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಈಗ ರಿಷಿ ಭಟ್ ಅವ್ರನ್ನು ಕೂಡ ಅಧಿಕಾರಿಗಳು ಭೇಟಿ ಮಾಡಿ ಅವರಿಂದ ಕೂಡ ಹೇಳಿಕೆಯನ್ನು ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೌದು, ಈ ರೀತಿ ಎಲ್ಲ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಿಷ್ಟು ಮಾಹಿತಿಯನ್ನ ಅಧಿಕಾರಿಗಳ ಜೊತೆಗೆ ಹಂಚಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸ್ಥಳೀಯರ ಪಾತ್ರ ಮಹತ್ವದ್ದಾಗಿರುವಂಥದ್ದು. ಮತ್ತೆ ಕೇವಲ ಜಿಪ್ಲೈನ್ ಆಪರೇಟರ್ ಅಂತಲ್ಲ, ಅಲ್ಲಿ ಸುತ್ತಮುತ್ತ ಬೇರೆ ಏನು ಕೆಲಸ ಮಾಡ್ತಾ ಇದ್ರು ಸ್ಥಳೀಯರು, ಅವರ ಪಾತ್ರವೂ ಕೂಡ ಇದರಲ್ಲಿ ಇದೆಯಾ ಅನ್ನೋದಕ್ಕೆ
ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ನಡೀತಾ ಇರುವಂಥದ್ದು. ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರವಿಂದ್.